ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಖಂಡಿಸಿ ವಿಎಚ್ಪಿ ಹಾಗೂ ಬಜರಂಗ್ ದಳ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಗರಂ ಆದರು. ಮೋದಿಗೆ ಅನೇಕ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿವೆ, ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಒಂದೇ ಒಂದು ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. ಘಟನೆ ಸಂಬಂಧ ನಿನ್ನೆ ತನಕ ಸಿಎಂ ಕೇಂದ್ರದ ಭದ್ರತಾ ವೈಫಲ್ಯ ಅಂದ್ರು. ಇಂದು ಜನತೆಯ ಕಾಮೆಂಟ್ ನೋಡಿ ಯುದ್ಧ ಬೇಡ ಅಂತಿದ್ದಾರೆ ಎಂದು ಪ್ರತಿಭಟನೆ ವೇಳೆ ಕಿಡಿಕಾರಿದರು. ನಾವು ನೋಡ್ತಾ ಇದ್ದೇವೆ. ಅನೇಕ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವತ್ತು ನಮ್ಮ ದೇಶದ ಪ್ರಧಾನಿಯವರಿಗೆ ಫೋನ್ ಮಾಡಿ ನೀವು ನಿಮ್ಮ ರಕ್ಷಣೆಗೆ ನಾವು ಇದ್ದೇವೆ, ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತೇಳಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಭಾರತದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು, ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ, ಇವತ್ತು ಒಂದೇ ಒಂದು ಇವತ್ತು ಸಾಂತ್ವನ ಹೇಳೋದಕ್ಕೂ ತಯಾರಿಲ್ಲ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಮಾತಾಡ್ತಾ ಇದ್ದಾರೆ. ನಿನ್ನೆ ತನಕ ಬೆಳಗಿನ ತನಕನೂ ಅವರು ಭದ್ರತೆ ವೈಫಲ್ಯ ಅದು ಇದು ಅಂತ ಮಾತಾಡ್ತಾ ಇರ್ತಕ್ಕಂಥವ್ರು ಇವತ್ತು ಸಾರ್ವಜನಿಕರಿಂದ ಟೀಕೆ ಟಿಪ್ಪಣಿಗಳು ಬಂದಂತ ಸಂದರ್ಭದಲ್ಲಿ ಇವತ್ತು ನಮಗೆ ಶಾಂತಿ ಬೇಕು, ನಮಗೆ ಆದರೆ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರ ಯುದ್ಧದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಭದ್ರತೆಯಲ್ಲಿ ಲ್ಯಾಪ್ಸಸ್ ಆಗಿದೆ, ಅದನ್ನು ಸರಿ ಮಾಡ್ಕೋಬೇಕು ಅಂತ ನಮ್ಮ ಮೇಲೆ ಬೊಟ್ಟು ಮಾಡಿ ತೋರಿಸ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರಿಗೆ ಯುದ್ಧ ಬೇಕಾಗಿಲ್ಲ, ನಮಗೆ ಶಾಂತಿ ಬೇಕು ಅಂತ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಅವರಿಗೆ ಪಾಕಿಸ್ತಾನದ ಮೇಲೆ ಇವತ್ತು ನಮ್ಮ ದೇಶ ಯುದ್ಧ ಮಾಡಿ ಎಲ್ಲಾದ್ರೂ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ನಮ್ಮ ತೆಕ್ಕೆಗೆ ತೆಗೆದುಕೊಂಡ್ರೆ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಮುಂದೆ ನಮಗೆ ಉಳಿಗಾಲ ಇರೋದಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಸಿದ್ದರಾಮಯ್ಯನವರು ಒಂದು ಈಗಲೇ ಅವರು ಪೀಠಿಕೆ ಹಾಕಿ ಯುದ್ಧ ಬೇಕಾಗಿಲ್ಲ ಅಂತ ಮತ್ತೆ ಮುಸ್ಲಿಂ ದೃಷ್ಟೀಕರಣ ಮಾಡಿದ್ರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನ ಖಂಡಿಸುತ್ತೇನೆ ಎಂದು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇಂತಹ ಉಗ್ರರನ್ನ ಬಗ್ಗು ಬಡಿಯಬೇಕು. ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಎದ್ದು ಕಾಣುತ್ತಿದೆ. ಬೇಹುಗಾರಿಕೆ ಸಂಪೂರ್ಣ ವಿಫಲವಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರ ಗೃಹ ಇಲಾಖೆ ವಿಫಲವಾಗಿದೆ. ಇದರಲ್ಲಿ ಧರ್ಮ ಅನ್ನೋದಕ್ಕಿಂತ ಎಲ್ಲರದ್ದು ಜೀವ ಮುಖ್ಯ. ಹಾಗಾಗಿ ಇಂದಿರಾ ಗಾಂಧಿ ನೆಹರು ಕಾಲದಲ್ಲಿ ದೇಶವನ್ನ ರಕ್ಷಣೆ ಮಾಡಿದಂತೆ ಸದ್ಯ ಈಗಲೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇಂಥದ್ದಕ್ಕೆ ಕಡಿವಾಣ ಹಾಕಬೇಕಿದೆ ಎಂದು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಏನು ನಮ್ಮ ಸರ್ಕಾರ ಕ್ರಮ ತಗೋಬೇಕು, ಅವರು ಎಲ್ಲೇ ಉಗ್ರರನ್ನ ಬಗ್ಗು ಬಡಿಬೇಕು ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲೋ ಸರ್ಕಾರ ಅಮಿತ್ ಶಾ ಅವರು ತಮ್ಮ ಭದ್ರತಾ ವೈಫಲ್ಯವನ್ನು ಮಾಡಿದ್ದಾರೆ ಅಂತ ನಾವು ಅದನ್ನು ಭಾವಿಸ್ತೇವೆ. ಯಾಕಂದರೆ ಅಂಥ ಭಾಗದಲ್ಲಿ ಸುಮಾರು 1000 ಜನ ಸೇರ್ತಾರೆ. ಕನಿಷ್ಠ ಪಕ್ಷ ಒಂದು ಮಿಲಿಟರಿಯಿಂದ ಒಂದು ಸೈನಿಕ ತುಕಡಿಯನ್ನು ಕೂಡ ಹಾಕೋದಿಲ್ಲ. ಅಂದರೆ ಆ ಬೇಹುಗಾರಿಕೆ ಇಂಟೆಲಿಜೆನ್ಸ್ ಸಂಪೂರ್ಣ ಫೈಲ್ ಆಗಿದೆ. ಆ ಅಮಿತ್ ಶಾ ಅವರ ಒಂದು ಏನು ಹೋಮ್ ಡಿಪಾರ್ಟ್ಮೆಂಟ್ ಇದೆ ಅದು ಸಂಪೂರ್ಣವಾಗಿ ಫೈಲ್ ಆಗಿದೆ. ಬಹುಶಃ ಅವರ ಒಂದು ಫೈಲಿನಿಂದ ಇವತ್ತು ಸುಮಾರು 26 ಜನ ಜೀವ ಕಳ್ಕೊಳ್ಳುವಂತಾಗಿದೆ. ಬಟ್ ಯಾರನ್ನೇ ಟಾರ್ಗೆಟ್ ಮಾಡಲಿ ಜೀವನೇ. ಅವ್ರು ಯಾರೇ ಟಾರ್ಗೆಟ್ ಮಾಡಿರಲಿ ಅವ್ರ ಬಗ್ಗೆ ನಮ್ಮದು ಮೃದು ಧೋರಣೆ ಇಲ್ಲ. ಅವ್ರನ್ನ ಬಗ್ಗು ಬಡಿಬೇಕು. ಆ ಬಗ್ಗು ಬಡಿದು ಯಾರೇ ಆಗಲಿ ಆ ಬಗ್ಗು ಬಡಿದು ಆ ಒಂದು ಹಿಂದೆ ಇಂದಿರಾ ಗಾಂಧಿ ಅವರು ಮಾಡಿದಾಗ ಮನಮೋಹನ್ ಸಿಂಗ್ ಅವರು ದಾಳಿ ಮಾಡಿ ಏನು ಆ ದೇಶವನ್ನು ಕಾಪಾಡಿದ್ರು, ಆ ರೀತಿಯಲ್ಲಿ ಉಗ್ರರಿಂದ ಈ ಭಾರತ ದೇಶವನ್ನು ಉಳಿಸಬೇಕು ಅಂತೇಳಿ ನಾವು ಪ್ರಧಾನಿಯವರನ್ನು ಒತ್ತಾಯ ಮಾಡ್ತೇವೆ.